ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಮಂಗಳವಾರ ಬೆಳಗ್ಗೆ ಈಗ 6:05 ಇದೆ, ಅಂದರೆ 5:55 ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆನೇ 5:45 ಎದ್ದು ಫ್ರೆಶ್ ಅಪ್ ಆಗಿ ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ ಅಂತಂದರೆ ವಾಕ್ ಮಾಡೋದಕ್ಕೆ. ಸೊ ನಾನು ಡೈಲಿ ಈಗ ಮಾರ್ನಿಂಗ್ ಎದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೈಮು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ, ಮಾರ್ನಿಂಗು ವಾಕ್ ಮಾಡ್ತಾಯಿದ್ದೀನಿ. ಒಂದು 2 ದಿನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೇಗ ಎದ್ದೇಳ್ತಾ ಇದ್ದೀನಿ. ವಾಕ್ ಮಾಡಬೇಕು ಅದತ್ತು ಮೈಂಡಲ್ಲಿ ಇದ್ಬಿಡುತ್ತಲ್ವ, ಹಂಗಾಗಿ ಬೇಗ ಎಚ್ಚರಿಕೆ ಆಗ್ತಾಯಿದೆ. ಆದರೂ ಚಳಿ ಇದೆ ಅಲ್ವಾ, ಹಂಗಾಗಿ ಜರ್ಕಿನ್ ಹಾಕ್ಕೊಂಡು ವಾಕ್ ಮಾಡ್ತೀನಿ. ನಂಗೆ ಮೊದಲೇ ಸ್ವಲ್ಪ ಚಳಿ ತಡೆಯಲ್ಲ ದೇಹ, ಬೇಗ ನನಗೆ ಶೀತ ಆಗ್ತಾಯಿದೆ, ಕೆಮ್ಮು ಬೇರೆ ಆಗಿದೆ. ಹಂಗಾಗಿ ಸ್ವಲ್ಪ ನಾನು ಬೆಚ್ಚಗಿರೋದಕ್ಕೆ ನೋಡ್ತಾ ಇದ್ದೀನಿ. ಹಾಗೆ ತಲೆಗೆ ಕಟ್ಕೊಳ್ಳೋಣ ಅಂತ ಈ ವೇಲನ್ನೇ ಕಟ್ಕೋತಾ ಇದ್ದೀನಿ. ಕಿವಿಗೆ ಗಾಳಿ ಹೋದರೂ ಸ್ವಲ್ಪ ನನಗೆ ತಲೆನೋವು ಬರೋದು, ಅಲ್ಲಿ ನೋವು ಬರೋದಾಗುತ್ತೆ. ಹಾಗಾಗಿ ಆಮೇಲೆ ಹೊರಗಡೆನೂ ಕೂಡ ತುಂಬ ಗಾಳಿ ಅಲ್ವಾ, ಈಗ ಮಾಘ ಮಾಸ ಆಗಿರೋದ್ರಿಂದ ಅಂತೂ ಸಿಕ್ಕಾಬಟ್ಟೆ ಗಾಳಿ. ಸೊ ನೋಡಿ, ಇನ್ನೂ 6 ಗಂಟೆ ಈಗ ನಾನು ಹೊರಗಡೆ ಬರ್ತಾ ಇದ್ದೀನಿ. ಬಾಗಿಲು ತೆಗ್ದು ಹೊರಗಡೆ ವಾಕ್ ಮಾಡೋಣ ಅಂದರೆ, ಹೊರಗಡೆ ಅಂತಂದರೆ ಇನ್ನು ಕೆಳಗಡೆ ಹೋಗೋದಿಲ್ಲ, ಇಲ್ಲ ಮೇಲೆ ಟೆರೆಸ್ ಮೇಲೆ ಕೂಡ ಹೋಗೋದಿಲ್ಲ. ಇಲ್ಲೇ ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಲ್ವ, ಇಲ್ಲೇ ಒಂದು 20-30 ರೌಂಡು ವಾಕ್ ಮಾಡಿಬಿಡೋಣ ಅಂತ. ಹೊರಗಡೆ ಅಂದರೆ ಸುಮಾರು ಒಂದು ಈ ಮನೆ ಇಲ್ಲಿಂದ ಮೆಟ್ಲು ತನಕ ಸುಮಾರು ಒಂದು 35-40 ಅಡಿಯಷ್ಟು ಜಾಗ ಇದೆ. ಇಲ್ಲೇ ಓಡಾಡೋಣ ಅಂತ ಅಂದ್ಕೊಂಡು ಬಂದೆ ಹೊರಗಡೆ. ಬಟ್ ಏನಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಕತ್ಲಿದೆ ನೋಡಿ, ಹೊರಗಡೆ ಜನ ಯಾರೂ ಎದ್ದಿರಲಿಲ್ಲ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಕೆಳಗಡೆ ಎಲ್ಲ ಹೋಗಿ ವಾಕ್ ಮಾಡೋಕ್ಕಾಗಲ್ಲ. ಕೆಳಗಡೆ ಅಂದರೆ ಸ್ವಲ್ಪ ನಾಯಿಗಳೆಲ್ಲ ಜಾಸ್ತಿ ಇದೆ. ನಾನು ಬೇರೆ ಯೂಶ್ವಲಿ ಜಾಸ್ತಿ ನಾನು ಹೋಗೋದಿಲ್ಲ ನೋಡಿ, ಭಯ ಆಗುತ್ತೆ ಸ್ವಲ್ಪ. ಹಾಗಾಗಿ ನಾನು 6 ಗಂಟೆ ಆದರೂ ಇನ್ನೂ ಬೆಳಕು ಬೇರೆ ಆಗಿಲ್ಲ, ಯಾರೂ ಎದ್ದಿಲ್ಲ. ಬೇಡ ಇಲ್ಲೇ ವಾಕ್ ಮಾಡೋಣ ಅಂತ ಅಂದ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ಪಕ್ಕದಲ್ಲಿ ಪಾರ್ಕ್ ಏನೂ ಇಲ್ಲ, ಸ್ವಲ್ಪ ದೂರ ಹೋಗಬೇಕು. ಒಂಚೂರು ಕೆರೆ ಎಲ್ಲ ಇದೆ, ಅಲ್ಲೆಲ್ಲ ಹೋಗೋದಕ್ಕೆ ಕೂಡ ಸರಿ ಆಗಲ್ಲ. ಹಾಗಾಗಿ ಮನೆ ಹತ್ರನೇ ವಾಕ್ ಮಾಡ್ಕೋಬೇಕು. ಈಗ ಬಾಗಿಲು ಹಾಕ್ಬಿಟ್ಟೆ ನಾನು. ಭಯ ಆಯಿತು ನನಗೆ, ನಿಜ ಹೇಳಬೇಕಂದ್ರೆ ಕತ್ಲಲ್ಲೆಲ್ಲ ನನಗೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಇಲ್ಲೇ ಒಳಗಡೆನೇ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆನೇ ಬಂದಿದ್ದೀನಿ. ಸೊ ಇಲ್ಲಿಂದ ಅಲ್ಲಿ ತನಕ ಸುಮಾರು ಒಂದು 20 ಅಡಿಯಷ್ಟು ಉದ್ದನೇ ಇದೆ. ಇಲ್ಲಿಂದ ಅಲ್ಲಿ ತನಕನೇ ಒಂದು 20 ರೌಂಡ್ ಓಡಾಡೋಣ ಅಂಥೇಳಿ ಓಡಾಡ್ತಾ ಇದ್ದೀನಿ. ಸೊ ಶುರು ಮಾಡಿದ್ದೀನಲ್ವ, ಬಿಡೋದು ಬೇಡ. ಏನಾದರೂ ಸ್ವಲ್ಪ ಇಮ್ಯುನಿಟಿ ಪವರ್ ಎಲ್ಲ ಕಡಿಮೆ ಆಗಿದೆ ನನಗೆ. ಈ ನಡುವೆ ನಾನು ಎಲ್ಲೂ ಜಾಸ್ತಿ ಓಡಾಡಲ್ಲ ನೋಡಿ, ಹಂಗಾಗಿ ಹೆಲ್ತ್ ಅಪ್ಸೆಟ್ ಕೂಡ ಆಗುತ್ತೆ. ಮನೆಯಲ್ಲೇ ಇರೋದ್ರಿಂದ ಆ ಥರ ಆಗ್ತಾಯಿದೆ. ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಹಾಗಾಗಿ ನಾನು ಇವಾಗಿಂದ ಶುರು ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ದಿನ ಮಾಡ್ತೀನೋ ಅಂತೇಳ್ಬಿಟ್ಟು, ಒಂದು ಮನಸ್ಸಿಟ್ಟು ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ವೆಯ್ಟ್ ಕೂಡ ಸ್ವಲ್ಪ ಲಾಸ್ ಆಗಬೇಕು. ಈಗ ಹಿಂಗೆ ದಿನದಿಂದ ದಿನಕ್ಕೆ ದಪ್ಪ ಆದಷ್ಟು ಆರೋಗ್ಯ ಕೂಡ ಹಾಳಾಗುತ್ತೆ. 6 ಗಂಟೆ 5 ನಿಮಿಷ ಆಯಿತು, ನೋಡ್ತಾ ಇದ್ದೀರಲ್ಲ. ಇಲ್ಲಿಂದ ಅಲ್ಲಿ ತನಕ, ಅಲ್ಲಿಂದ ಇಲ್ಲಿ ತನಕ ಸುಮಾರು ಒಂದು 10 ರೌಂಡಷ್ಟು ಓಡಾಡಿ ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಎಕ್ಸಸೈಸ್ ನೋಡಿ ಯಾರು ಕೂಡ ನಗಬೇಡಿ. ನನಗೆ ಏನೆಲ್ಲ ಬರುತ್ತೋ ಅದನ್ನು ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಬಾಡಿನ ಫ್ಲೆಕ್ಸಿಬಲ್ಲಾಗಿ ಇಟ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನನಗೇನು ಯೋಗ ಆಗಲಿ ಇನ್ನೊಂದು ಏನೋ ಅಷ್ಟೊಂದು ನನಗೆ ಬರೋದಿಲ್ಲ. ಏನು ಬರುತ್ತೋ ಅದು. ಯಾಕಂದ್ರೆ ನಾನು ಜಾಸ್ತಿ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಲ್ಲ. ಮುಂಚೆ ಅಂದರೆ ಪಾರ್ಕಲ್ಲಿ ಹೋಗಿ ವಾಕ್ ಮಾಡ್ತಾಯಿದ್ದೆ. ತನು ಪುಟಾಣಿ ಇದ್ದಾಗ ಅಲ್ಲಿ ನಮ್ಮ ಮುಂಚೆ ಇದ್ದಿದ್ದ ಏರಿಯಾದಲ್ಲಿ ಹತ್ರದಲ್ಲೇ ಪಾರ್ಕ್ ಇತ್ತು, ಅಲ್ಲೋಗಿ ವಾಕ್ ಮಾಡ್ತಾಯಿದ್ದೆ. ಇಲ್ಲೆಲ್ಲೂ ಪಾರ್ಕ್ ಇಲ್ಲ, ಹಾಗಾಗಿ ಮನೆಯಲ್ಲೇ ಇರಬೇಕು. ಆಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಡೆಲಿವರಿ ಆಗಿದ್ದರಿಂದನೂ ಇಲ್ಲಿ ತನಕನೂ ಅಷ್ಟೇ, ನನಗೆ ನೀರಲ್ಲಿ ಕಾಲು ಇಟ್ಬಿಟ್ರೆ ಸಾಕು, ಕಾಲು ಮತ್ತು ಕೈ ಎರಡೂ ಕೂಡ ಊದ್ಕೊಳ್ಳುತ್ತೆ. ಸ್ವಲ್ಪ ಕೈ ಕಾಲು ಊದ್ಕೊಬಿಡುತ್ತೆ. ನನಗೆ ಅದೊಂದು ಪ್ರಾಬ್ಲಮ್ ಇದೆ. ಒಟ್ಟೇನಿಲ್ಲ, ಡೆಲಿವರಿ ಆಗಿದ್ದರಿಂದ ಇಲ್ಲಿ ತನಕನೂ ನನಗೆ ಅದಿದೆ ಪ್ರಾಬ್ಲಮ್ಮು. ಹಂಗಾಗಿ ನಾನು ಜಾಸ್ತಿ ನೀರಲ್ಲಿ ಆಡೋದಿಲ್ಲ. ಸೊ ಒಳಗಡೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿದಾದಮೇಲೆ ಮತ್ತೆ ಹೊರಗಡೆ ಬಂದೆ. ಒಳಗಡೆ ಸರಿಯಾಗೋದಿಲ್ಲ ಅಂಥೇಳಿ ಹೊರಗಡೆ ಬಂದೆ. ಚೂರು ಬೆಳಕಾಗ್ತಾ ಬಂತು, ಹಾಗಾಗಿ ಇಲ್ಲೊಂದು 10 ರೌಂಡಷ್ಟು ಓಡಾಡೋಣ ಅಂಥೇಳಿ ಓಡಾಡ್ತಾ ಇದ್ದೀನಿ. ಇಲ್ಲೂ ಏನು ಜಾಸ್ತಿ ಸ್ಪೇಸ್ ಇಲ್ಲ, ಸ್ವಲ್ಪ ಸ್ಪೇಸ್ ಇದೆ, ಅಲ್ಲೇ ಓಡಾಡಬೇಕು. ಹಾಗೆಯೇ ನನ್ನ ಪ್ಯಾಂಟ್ ನೋಡಿ, ದಯವಿಟ್ಟು ಯಾರೂ ನಗಬೇಡಿ. ಸೊ ಇದು ಮೀಶೋ ಈ ಕುರ್ತಿಗೆ ಬಂದಿರೋದು, ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಏನು ದೊಂಬರಾಟದವ್ರ ಥರ ಹಾಕ್ಕೊಂಡಿದ್ಯಾ ಅಂತಂದರು, ಆದರೂ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಅರ್ಧ ಗಂಟೆ ಅಂದರೆ ಒಂದು 6:30 ತನಕ ಓಡಾಡಿಕೊಂಡು ಬಂದೆ. ಈಗ ಒಳಗಡೆ ಬಂದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆಯೆಲ್ಲ. ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ಎಲ್ಲ ಇಟ್ಟಿದ್ದೆ. ಇವಾಗ ಜಸ್ಟ್ ಒಂದು ಸಲ ನೀಟಾಗಿ ಒರೆಸ್ಕೊಂಬಿಟ್ರೆ ಆಯಿತು. ಒರೆಸ್ಕೊಂಬಿಟ್ಟು ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳೋದಷ್ಟೇ. ಸೊ ಫಸ್ಟು ಒಂದು ಲೋಟ ನೀರು ಕಾಯಿಸ್ಕೊಂಬಿಟ್ಟು ಉಗುರು ಬೆಚ್ಚಗೆ ಕುಡಿಯೋಣ ಅಂಥೇಳಿ. ಸೊ ನಾನು ಯೂಶ್ವಲಿ ಕಾಫಿ ಮತ್ತು ಟೀನೇ ಫಸ್ಟ್ ಕುಡಿಯೋದು. ನಂಗೆ ಬೆಳಗ್ಗೆ ನೀರು ಕುಡಿದೆಲ್ಲ ಅಭ್ಯಾಸ ಇಲ್ಲ. ನನಗೆ ತಣ್ಣೀರು ಕುಡಿಯೋಕ್ಕಾಗಲ್ಲ ಬೆಳಗ್ಗೆ. ಸ್ವಲ್ಪ ಬಿಸಿಯಾಗಿ ಏನಾದರೂ ಕುಡಿದ್ರೆ ಸರಿ ಹೋಗುತ್ತೆ. ಸೊ
ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಬಿಟ್ಟು ಕುಡಿಯೋಣ ಅಂಥೇಳಿ ನೀರು ಕಾಯಿಸ್ಕೊತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದೆ ಮುಂಚೆ ವಾಕ್ ಹೋಗ್ತಾ ಇದ್ದೆ ಅಂತೇಳಿ. ನಾವು ಮುಂಚೆ ಇದ್ದಿದ್ದು ಮನೆಯಲ್ಲಿ ತನು ಚಿಕ್ಕವಳಿದ್ದಾಗ ಆವಾಗ ಹಾಗೆ ಆಗ್ತಾಯಿತ್ತು, ಕೈ ಕಾಲು ಊದ್ಕೋತಾ ಇತ್ತು ಅಂತಲೇ ವಾಕ್ ಮಾಡ್ತಾಯಿದ್ದೆ ನಾನು. ಆವಾಗ ಬಾಡಿ ವೆಯ್ಟ್ ಕಡಿಮೆ ಆಗಬೇಕು ಅಂತ ಲೆಮನ್ ಜ್ಯೂಸು ಮತ್ತು ಅಂದರೆ ಬಿಸಿನೀರಿಗೆ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಜೇನುತುಪ್ಪ ಎರಡೂ ಹಾಕ್ಕೊಂಡು ಕುಡಿತಾ ಇದ್ದೆ. ಅವಾಗ ನನಗೇನಾಯಿತು ಅಂತೇಳಿದರೆ ಸಿಕ್ಕಾಬಟ್ಟೆ ಓವರ್ ಗ್ಯಾಸ್ಟ್ರಿಕ್ ಆಗಿತ್ತು. ಆಮೇಲೆ ಬಾಡಿ ಸಿಕ್ಕಾಬಟ್ಟೆ ಹೀಟ್ ಆಗಿಬಿಟ್ಟು ಹೊಟ್ಟೆ ನೋವು ಬಂದು ಸ್ಟಾರ್ಟ್ ಆಗಿತ್ತು. ಆವಾಗಿಂದ ಬಿಟ್ಬಿಟ್ಟೆ. ಅಂದರೆ ಸ್ವಲ್ಪ ನನಗೆ ಸೆಟ್ ಆಗೋಲ್ಲ, ಸೆಟ್ ಆಗೋರಿಗೆ ಸೆಟ್ ಆಗುತ್ತೆ, ಸ್ವಲ್ಪ ಇಲ್ಲಾಂದರೆ ಸೈಡ್ ಎಫೆಕ್ಟ್ ಥರ ಏನಾದರೂ ಈ ಥರ ಆಗ್ತಾ ಇರುತ್ತೆ. ನಿಮಗೆ ಸೆಟ್ ಆದರೆ ನೀವು ಕೂಡ ಮಾಡ್ಬೋದು, ಬಟ್ ವೆಯ್ಟ್ ಲಾಸ್ ಆಗುತ್ತೆ. ನಾನು ಅದು ಮಾಡ್ತಾ ಇದ್ದಾಗ ತುಂಬಾ ಸಣ್ಣ ಆಗಿಬಿಟ್ಟೆ. ನಾನು ನಿಜ ಹೇಳ್ಬೇಕಂದ್ರೆ ಒಂದು 3-4 kg ಅಷ್ಟು ನಾನು ಸಣ್ಣ ಆಗಿಬಿಟ್ಟೆ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನೀರನ್ನ ಸ್ವಲ್ಪ ಕಾಯಿಸ್ಕೊಂಡಿದ್ದಾಯಿತು, ನೀರನ್ನ ಈಗ ಕುಡಿಬೇಕು. ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ತಯಾರಿ ಆಗಬೇಕು, ಇನ್ನೂ ಟೈಮ್ ಇದೆ ಅಲ್ವಾ ಅಂತೇಳ್ಬಿಟ್ಟು ಗಂಟೆ ಇನ್ನೂ 6:15 ಆಗಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನೀರು ಕುಡ್ಕೊಂಡು ಕೂರೋಣ ನಿಧಾನಕ್ಕೆ ಅಂತೇಳಿ ಕೂತ್ಕೋತಾ ಇದ್ದೀನಿ. ಸೊ ಒಂದೇ ಉಸಿರಿಗೆ ನಾನು ಕೆಲಸ ಮಾಡೋದಿಲ್ಲ, ಅಂದರೆ ತುಂಬ ಸ್ಪೀಡಾಗಿ ಏನು ಕೆಲಸ ಮಾಡಲ್ಲ. ಬೇಗ ಎದ್ದಾಗ ನಿಧಾನವಾಗಿ ಸಮಾಧಾನವಾಗಿ ಕೆಲಸ ಮಾಡ್ತೀನಿ. ನಾನೇನು ಎಲ್ಲೂ ಹೋಗೋದಿಲ್ಲ, ಎಲ್ಲಾದರೂ ಕೆಲ್ಸಕ್ಕೆ ಹೋಗೋದಾದರೆ ಫಾಸ್ಟಾಗಿ ಮಾಡೋಣ ಅನ್ನಬೇಕು. ಸೊ ನಾನು ಎಲ್ಲೂ ಹೋಗೋದಿಲ್ಲ, ಅಲ್ಲಲ್ಲಿಗೆ ಟೈಮಿಂಗ್ ಕರೆಕ್ಟ್ ಆಗುತ್ತೆ. ತನ್ನನ್ನು ಸ್ಕೂಲಿಗೆ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಎಲ್ಲದನ್ನು ಕರೆಕ್ಟಾಗಿ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಎದ್ದೀಗ ನಿಧಾನವಾಗಿ ಕೂತ್ಕೊಂಡು ಒಂದು ಸಲ ಫೋನ್ ನೋಡ್ತಾ ಇದ್ದೀನಿ. ಫೋನ್ ಅಂತಂದರೆ ಸೊ ಏನಾದರೂ ಕಮೆಂಟ್ಸ್ ಬಂದಿರುತ್ತಲ್ವ, ಕಮೆಂಟ್ಸ್ಗಳು ನೋಡೋದು, ಇನ್ನೇನಾದರೂ ನೋಡ್ತಾ ಇರ್ತೀನಿ. ಚಾನಲ್ ಬಗ್ಗೆ ಏನಾದರೂ ನೋಡ್ತಾ ಕೂತ್ಕೋತೀನಿ. ಹಾಗೆಯೇ ಡೈಲಿ ಇದಕ್ಕೆ ಹೀಗೆ ಮಾಡ್ತೀನಿ ಅಂತ ಹೇಳಲ್ಲ ನಾನು. ಸ್ವಲ್ಪ ಒಂದೊಂದು ದಿವಸ ನಾನು 6:15 ಆಗುತ್ತೆ ಎದ್ದೇಳೋದು, ಆವಾಗ ಒಂದು ಸ್ವಲ್ಪ ಫಾಸ್ಟಾಗಿ ಎದ್ಬಿಟ್ಟು ಪಟ ಅಂತ ಮಾಡ್ಕೋತೀನಿ. ಈ ರೀತಿ ಬೇಗ ಎದ್ದಾಗ ನಿಧಾನವಾಗಿ ಮಾಡ್ಕೋತೀನಿ. ಹಾಗೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಹೊರ್ಗಡೆ ಎಲ್ಲ ಗುಡಿಸಿದ್ದಾಯಿತು. ಒಂಚೂರು ಬೆಳಕಾದ ಮೇಲೇ ಹೊರ್ಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ಸ್ವಲ್ಪ ಕತ್ಲೆ ಇದ್ದರೆ ನೀಟಾಗಿ ಕಾಣಿಸಲ್ಲ ಅಲ್ವಾ. ಹಾಗಾಗಿ ಬೆಳಕಾದ ಮೇಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಗಂಟೆ ಸುಮಾರು 6:45 ಆಗಿದೆ. ಹಾಗೆ ಫ್ರೆಂಡ್ಸ್, ನಾನು ಮೊನ್ನೆ ಆಲೂಗೆಡ್ಡೆ ನಟ್ಟಿದ್ದೆ ನೋಡಿ. ಆ ಆಲೂಗೆಡ್ಡೆ ನೋಡಿ 4 ನೆಟ್ಟಿದ್ದೆ ಅಲ್ವಾ, 4 ಭಾಗ 3 ಚೆನ್ನಾಗಿ ಚಿಗುರಿದೆ, ಇನ್ನೊಂದು ಯಾಕೋ ಚಿಗುರಿಲ್ಲ. ಹಾಗೆ ಕನಕಾಂಬರ ಗಿಡ ಮತ್ತು ಈ ಕಡೆ ಕಾಸಿ ಕಣಗಲ್ ಗಿಡ ಅದು ದಿಢೀರ್ನೇ ಹೋಗ್ಬಿಡ್ತು, ಏನಕ್ಕೆ ಹೋಯ್ತೋ ಗೊತ್ತಿಲ್ಲ, ಪೂರ್ತಿ ಒಣಗೋಗಿದೆ. ಅದನ್ನು ಕಿತ್ತಿ ಬೇರೆ ಯಾವುದಾದ್ರೂ ಚಿಗುರಲ್ಲ ಅನಿಸುತ್ತೆ, ಬೇರೆ ಗಿಡ ಹಾಕಬೇಕು. ಇನ್ನು ಆಲೋವೆರೆಲ್ಲ ಚೆನ್ನಾಗಿ ಚಿಗುರಿದೆ. ದಾಸವಾಳ ಗಿಡ ತಂದು ಹಾಕಬೇಕು. ನಾನು ದಾಸವಾಳ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ, ಹೋಗಬೇಕು ನರ್ಸರಿಗೆ ಹೋಗ್ಬಿಟ್ಟು ತೊಗೊಬರ್ಬೇಕು. ಹಾಗೆ ಹೊರಗಡೆ ಎಲ್ಲ ಒರೆಸಿದ್ದಾಯಿತು. ಒರೆಸಿದ್ದಾದ ನಂತರ ಈಗ ಒಂದು ಪುಟಾಣಿ ರಂಗೋಲಿ ಕೂಡ ಹಾಕಿದ್ದೀನಿ. ಸೊ ಈ ರಂಗೋಲಿ ಹಾಕೋದು ತೋರಿಸಿದ್ದೀನಿ, ಹಾಗಾಗಿ 7ರಿಂದ 4 ಅದನ್ನೇನು ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ನೋಡಿ ಎಷ್ಟು ಬೆಳಕಾಗೋಯ್ತು. ಸೊ ಈಗ ನಾನು ಬ್ರೇಕ್ಫಾಸ್ಟ್ ತಯಾರಿ ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ, ಬಟಾಣಿ ಎಲ್ಲ ಸುಲಿದಿಟ್ಕೊಂಡಿದ್ದೆ ಅಲ್ವಾ. ಇವಾಗ ಸ್ವಲ್ಪ ಅದೇ ಬಟಾಣಿ ಎಲ್ಲ ತೊಗೊಂಡು ಕ್ಯಾರೆಟು ಮತ್ತು ನವಿಲುಕೋಸು ಎಲ್ಲ ಹಾಕ್ಬಿಟ್ಟು ಬಿಸಿಬೇಳೆಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ನವಿಲುಕೋಸು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3 ಟೊಮೆಟೊ ತೊಗೊತೀನಿ. ಬಿಸಿಬೇಳೆಬಾತ್ಗೆ ನಾನು ಇದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕೋದ್ರಿಂದ 3 ಟೊಮೆಟೊ ತೊಗೋತಾ ಇದ್ದೀನಿ. ಸೊ ಬೀನ್ಸು ಫ್ರೆಶ್ ಆಗಿರೋದು ಇರಲಿಲ್ಲ, ಇನ್ನು ಸ್ವಲ್ಪ ಬೀನ್ಸ್ ಇದೆ ಫ್ರಿಜ್ಜಲ್ಲಿ ಹಳೇದು, ಅದನ್ನೇ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಕೂಡ ಹಾಕೋಣ, ಚೆನ್ನಾಗಾಗುತ್ತೆ ಅಂತೇಳಿ ಆಲೂಗೆಡ್ಡೆನೂ ತೊಗೋತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಬಿಸಿಬೇಳೆಬಾತ್ ಮಾಡೋದಕ್ಕೆ, ಅಂದರೆ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡೋವಂಥ ಬಿಸಿಬೇಳೆಬಾತು ಇವತ್ತು ನಾನು ಮಾಡ್ತಾ ಇರೋದು. ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸ್ಟವ್ನ ಈಗ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಕಟ್ಟಿಂಗ್ಸ್ ಮುಗೀತು. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕಡಲೆಬೀಜ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಡಲೆಬೀಜನ, ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೋಬೋದು. ಹಾಗೆಯೇ ಒಂದು 3 ಒಣಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಇದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆಯಿತು. ಈಗ ನಾನು 3 ಟೊಮೆಟೊ ತೊಗೊಂಡಿದ್ದೆ ಅಲ್ವಾ, ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಚೂರು ಮೆತ್ತಗಾಯಿತು. ಮೆತ್ತಗಾದ ತಕ್ಷಣ ನಾನೀಗ ತರಕಾರಿ ಏನೇನು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಬಟಾಣಿ ಮತ್ತು ಒಂದು 4 ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಬೀನ್ಸ್ ಕಡಿಮೆ ಇತ್ತು. ಹಾಗೆ ಕ್ಯಾರೆಟ್ 2, ನವಿಲುಕೋಸು 2, ಆಲೂಗೆಡ್ಡೆ 1, ಇಷ್ಟನ್ನು ತೊಗೊಂಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ
ಹೂಕೋಸು ಕೂಡ ಹಾಕ್ಕೋಬೋದು, ಇನ್ನು ಚೆನ್ನಾಗಾಗುತ್ತೆ ಹೂಕೋಸೆಲ್ಲ ಹಾಕಿದರೆ. ಹಾಗೆಯೇ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತರಕಾರಿನ. ಅದಾದ ನಂತರ ಇಲ್ಲಿ ನೋಡ್ಬೋದು 1.5 ಗ್ಲಾಸ್ ಇದು ಬೇಳೆ ಮತ್ತು ಅಕ್ಕಿ ಎರಡೂ ಸಮ ಪ್ರಮಾಣದಲ್ಲಿ 1.5 ಗ್ಲಾಸ್ ಅಷ್ಟು ತೊಗೊಂಡು ಹಾಕಿದ್ದೀನಿ ತೊಳೆದ್ಬಿಟ್ಟು. ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ರೇಷನ್ ಅಕ್ಕಿನಾದರೂ ಮಾಡ್ಕೊಬೋದು, ಸೋನಾ ಮಸೂರಿ ಅಕ್ಕಿನಾದರೂ ಮಾಡ್ಕೊಬೋದು, ಯಾವುದನ್ನು ಬೇಕಾದರೂ ನೀವು ಹಾಕ್ಕೋಬೋದು. ಹಾಗೆಯೇ ಈಗ ನೋಡಿ ನೀರು ಹಾಕ್ತೀನಿ. ನೀರು ಜಾಸ್ತಿ ಹಾಕಬೇಕು. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 3 ಗ್ಲಾಸ್ ಹಾಕಲ್ಲ, ಸುಮಾರು ಒಂದು 6 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಅಂದರೆ ನೀರು ಜಾಸ್ತಿ ಬೇಕಾಗುತ್ತೆ ಬಿಸಿಬೇಳೆ ಬಾತಿಗೆ. ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ, ಅಂದಾಜಲ್ಲಿ ಹಾಕ್ಕೊಬೋದು. ನೀರು ಹಾಕಿದ ನಂತರ ಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಕಲರ್ಗೆ ಅರಿಶಿನ ಬೇಕಾಗುತ್ತೆ, ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನಾನು MTR ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾಕ್ ಪೂರ್ತಿ ಹಾಕ್ತೀನಿ. ಬೇಕಂದರೆ ಇನ್ನೂ ಒಂದು ಅರ್ಧ ಪ್ಯಾಕ್ ಅಷ್ಟು ನೀವು ಹಾಕ್ಕೊಬೋದು, ಸಾಕಾಗುತ್ತೆ. ಇಷ್ಟು ಅಕ್ಕಿಗೆ ಇಷ್ಟು ತರಕಾರಿಗೆ ಒಂದು ಪ್ಯಾಕ್ ಅಷ್ಟು MTR ಬಿಸಿಬೇಳೆ ಬಾತ್ ಪೌಡ್ರು ಸಾಕಾಗುತ್ತೆ, ಚೆನ್ನಾಗಾಗುತ್ತೆ ಟೇಸ್ಟು. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಳೆ ಬಾತ್ ಪೌಡ್ರ್ ಹಾಕಿ. ಅದಾದ ನಂತರ ಇಲ್ಲಿ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇಲ್ಲಿ ನಾನು ಹುಣ್ಸೆಹಣ್ಣು ರಸ, ಇದು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ರಸನ ತೊಗೊಂಡು ಹುಣ್ಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ರಸ ಹಾಕಿದ ನಂತರ ಇದು ಕೊಬ್ಬರಿ ಚೂರನ್ನ ಅಂದರೆ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೆ, ಕೊಬ್ಬರಿ ಹಾಕ್ತೀನಿ. ಅಂದರೆ ಬೇಳೆ ಬಾತಲ್ಲಿ ಅವಾಗವಾಗ ಒಂದೊಂದು ಕೊಬ್ಬರಿ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನೀವು ಬೇಕಾದರೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ಗೋಡಂಬಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಗೋಡಂಬಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕಿಲ್ಲ. ಅದಾದ ನಂತರ ಈಗ ನಾನು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಬಿಡ್ತೀನಿ. ಸುಮಾರು ಒಂದು 4 ವಿಷಲ್ ಹಾಕ್ಸ್ಬಿಡ್ತೀನಿ. ಒಂದು ಚೂರು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಬೇಳೆ ಬಾತ್ ಅಂದರೆ. ಅಲ್ಲಿ ವಿಷಲ್ ಹಾಕೋದಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ತಲೆ ಬಚ್ಚೋದಕ್ಕೆ ಬಂದಿದ್ದೀನಿ. ತನು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದಾಳೆ. ತಲೆ ಒಂದು ಬಾಚಬೇಕಷ್ಟೇ. ಫ್ರೆಂಡ್ಸ್, ಈಗ ನೋಡ್ಬೋದು ಬಿಸಿಬೇಳೆ ಬಾತ್ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನೀರು ಕಡಿಮೆ ಆಗಿತ್ತು, ಅಷ್ಟು ನೀರು ಹಾಕಿದ್ರು ನೀರು ಕಡಿಮೆ ಆಗಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಸೊ ಫೈನಲ್ಲಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಗೋಯ್ತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಾಗುತ್ತೆ. ಈ ರೀತಿ ಕುಕ್ಕರಲ್ಲಿ ದಿಢೀರ್ನೆ ಮಾಡ್ಕೊಬೋದು. ಇಲ್ಲಾಂದರೆ ಸಪ್ರೇಟಾಗಿ ತರಕಾರಿ ಅಕ್ಕಿ ಬೇಳೆ ಎಲ್ಲ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡಿಕೊಂಡು ಕೂಡ ನಾವು ಮಾಡ್ಕೋಬೋದು. ಈ ರೀತಿ ಮಾಡಿದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತಷ್ಟೇ. ಅದಾದಮೇಲೆ ಲಂಚ್ ಬಾಕ್ಸ್ ಕೂಡ ಈಗ ರೆಡಿ ಮಾಡಿದ್ದೀನಿ. ಲಂಚ್ ಬಾಕ್ಸಿಗೆ ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕಿ ಹಾಗೆಯೇ ಬಿಸಿಬೇಳೆ ಬಾತೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನನಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. Bye.